ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಳಗಾವಿಯ ರಾಜಕಾರಣಿಗಳೇ ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಿ. ಬೆಳಗಾವಿಯ ಸಂಸದರು, ಶಾಸಕರೇ, ಸಚಿವರೇ ಈ ಸುದ್ದಿಯನ್ನ ಒಮ್ಮೆ ನೋಡಿ. ಬೆಳಗಾವಿ ನಾಯಕರೇ, ಇದು ನಿಮ್ಮ ಜಿಲ್ಲೆಯ ರೈತರ ಕಣ್ಣೀರ ಕಥೆ. ಬೆಳಗಾವಿಯ ಸಂಸದರು, ಶಾಸಕರೇ, ಸಚಿವರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಬೆಳಗಾವಿ ನಾಯಕರು ನೋಡ್ಲೇಬೇಕಾದಂತ ಸುದ್ದಿ. ಇದು ನಿಮ್ಮ ಜಿಲ್ಲೆಯ ರೈತರ ಕಣ್ಣೀರ ಕಥೆ. ಇದು ರಾಜ್ಯ ದೇಶಕ್ಕೆ ಅನ್ನ ಕೊಡ್ತಾ ಇರುವಂತ ಅನ್ನದಾತರ ಕೂಗು. ಇಷ್ಟು ವರ್ಷ, ಇಷ್ಟು ದಿನಗಳಾದ್ರೂ ಕೂಡ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅಷ್ಟು ಬಾರಿ ಆಗ್ರಹಿಸಿದ್ರು, ಮನವಿ ಮಾಡಿದ್ರು ಕೂಡ ಆ ರೈತರ ಕೂಗು ನಿಮಗೆ ಕೇಳ್ತಿಲ್ವಾ? ಬೆಳಗಾವಿ ನಾಯಕರೇ, ರೈತರಿದ್ರೆ ನೀವು ಅದನ್ನ ನೆನಪಲ್ಲಿಟ್ಕೊಳ್ಬೇಕು. ಅಸಲಿಗೆ ಬೆಳಗಾವಿ ಅನ್ನದಾತರ ಆರ್ತನಾದ ಏನ್ ಗೊತ್ತಾ? ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋ ರೈತರು ಪಾಪ ಕಣ್ಣೀರು ಹಾಕ್ತಾ ಇರೋದು ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಳಗಾವಿ ರೈತರ ಹೋರಾಟದ ರೋಚಕ ಸ್ಟೋರಿ. ಹಾಗಾದ್ರೆ ಬೆಳಗಾವಿ ಭಾಗದ ರೈತರು ಯಾಕೆ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ. ಅಧಿಕಾರಿಗಳ ಬೇಜವಾಬ್ದಾರಿತನವೋ ಅಥವಾ ರಾಜಕಾರಣಿಗಳ ಸ್ವಾರ್ಥವೋ ಗೊತ್ತಿಲ್ಲ. ಹೊಲ ಗದ್ದೆಗೆ ನೀರ್ ಬರ್ತಾ ಇಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ, ಕಾಲುವೆಗಳು ಬತ್ತಿ ಹೋಗಿವೆ. ಅನ್ನದಾತರ ಬದುಕೆ ಒಂದ್ ರೀತಿ ದುಸ್ತರ ಆಗಿದೆ. ಬೆಳಗಾವಿ ಜಿಲ್ಲೆಯ ರೈತರಿಗೆ ದಶಕ ಕಳೆದರೂ ಕೂಡ ನ್ಯಾಯ ಸಿಗ್ತಿಲ್ಲ. ಯಾಕೆ? ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ರು ಕೂಡ ಯಾರು ಅತ್ತ ತಿರುಗಿ ನೋಡ್ತಾ ಇಲ್ಲ. ಕುಡಿಯೋ ನೀರಾಗಿರ್ಬೋದು, ಕೃಷಿಗಾಗಿ ನೀರ್ ಬಿಡಬೇಕು ಅಂತೇಳಿ ಪಟ್ ಹಿಡಿದು ರೈತರು ಧರಣಿ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಕೊಟಬಾಗಿ ಏತ ನೀರಾವರಿ ಏನಿದೆ ಅದು ಹಳ್ಳ ಹಿಡಿದು ಕೂತಿದೆ. ರೈತರಿಗೆ ನೀರು ಅನ್ನುವಂಥದ್ದೇ ಮರೀಚಿಕೆ ಆಗಿದೆ. ಸುಮಾರು 21 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ಈವರೆಗೆ 3 ಬಾರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಅನ್ನದಾತರು ಮಾಡಿದ್ದಾರೆ. ಇದೀಗ ಆಗಸ್ಟ್ 15ರಿಂದ ಉಪವಾಸ ಸತ್ಯಾಗ್ರಹವನ್ನ ರೈತರು ಕುಳಿತಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು, ದನ ಕರುಗಳ ಜೊತೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕೊಟಬಾಗಿ ಏತ ನೀರಾವರಿಯಿಂದ ನೀರು ಹರಿಸಿ ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತವ್ರು ಯಾರು ಅತ್ತ ತಲೆ ಹಾಕ್ತಾ ಇಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ, ಭಾರತೀಯ ಕಿಸಾನ್ ಸಂಘಕ್ಕೆ, ಎಲ್ಲ ರೈತ ಸಂಘಗಳಿಗೆ, ಎಲ್ಲ ರೈತ ಸಂಘಗಳಿಗೆ जय जवान जय किसान, जय जवान जय किसान। गो माता की जय, गंगा माता की जय, भू माता की जय, बोलो भारत माता। ಭ್ರಷ್ಟ ಅಧಿಕಾರಿಗಳನ್ನು ಕೊಟಬಾಗಿ ಏತ ನೀರಾವರಿ ಸಂಬಂಧಪಟ್ಟಂಗೆ ಇವತ್ತು ಅಹೋರಾತ್ರಿ 18ನೇ ದಿನ ಪ್ರತಿಭಟನೆಯಲ್ಲಿದ್ದೇವೆ ನಾವು. ಇದು ಕೊಟಬಾಗಿ ಏತ ನೀರಾವರಿ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಹೇಳ್ತೇನೆ ರೀ. ಇದು 18 ಹಳ್ಳಿಗೆ ಸಂಬಂಧಪಟ್ಟಂಥದ್ದು ಒಂದು ಯಾತ ನೀರಾವರಿ ಅದು. ಇದು ಮಳೆಗಾಲ ಪೂರ್ಣ ಸಮಯದಾಗ ಹಿರಣ್ಯಕೇಶಿ ನದಿಯಿಂದ ಹೋಗ್ತೈತೆ ರೀ. ಅದು ಕೊನೆ 4 ಹಳ್ಳಿಗೆ 10 ವರ್ಷದಿಂದ ಎಂದೂ ನೀರು ಮುಟ್ಟಿಲ್ಲ ರೀ. ಆ ಒಂದು ಪ್ರಯುಕ್ತ ನಾವು ಇಲ್ಲಿ ಧರಣಿ ಎಲ್ಲ ಮನವಿಗಳು ಕೊಟ್ಟು ಎಲ್ಲ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾಧಿಕಾರಿಗೆ, RC ಅವರಿಗೆ, ಚಿಕ್ಕೋಡಿ ತಹಶೀಲ್ದಾರ್ ಅವರ, AC ಅವ್ರ ನೀರಾವರಿ ಎಲ್ಲ ಅಧಿಕಾರಿಗಳು ಮನವಿ ಕೊಟ್ಟ, ಮತ್ತು ನಮ್ಮ ನೀರಾವರಿ ಸಚಿವರಿಗೆ ಖುದ್ದಾಗಿ ಎಲ್ಲಿ ಆಲಮಟ್ಟಿಗೆ ಇಲ್ಲಿಂದ ರೈತರು ಹೋಗಿ ವಸ್ತಿನಿಂದ ಭೇಟಿಯಾಗಿ ಅಲ್ಲಿಂದ ನಮ್ಮ ರಾಥೋಡ್ ಸರ್ ಅವರು, ನಮ್ಮ ನೀರಾವರಿ ಇಲಾಖೆಯವರು ಮುಖ್ಯ ಕಚೇರಿ ಅಧಿಕಾರಿಗಳು ಅವ್ರಿಗೂ ಮಾತಾಡಿ ಎಲ್ಲ ಆದ್ರೆ ನೀರು ಬರಲ್ಲ ಇಲ್ಲಿ ನಾವು 4 ಹಳ್ಳಿಯವ್ರು ಇಲ್ಲಿ ಬಂದು ಕೂತೇವ್ರಿ. ನಾವು ಕೂತು ಒಂದು 2-3 ದಿವಸನಾಗ 18 ಹಳ್ಳಿ ಜನ ಬಂದ್ರಿ ಇಲ್ಲಿ ಮಾತ್ರ. ಇಲ್ಲಿ ಯಾಕಂದ್ರೆ ಅವ್ರಿಗೂ ದೊಡ್ಡ ಸಮಸ್ಯೆ ಆಗಿತ್ತು. ನಮ್ದು ಅಷ್ಟೇ ಸಮಸ್ಯೆ ಅಂತ ಬಂದಿದ್ದು ರೀ. ಮತ್ತು 18 ಹಳ್ಳಿ ಜನ ಬಂದ್ರೆ ಇವತ್ತಿನ ನಮ್ಮದು ಏನು ವಿಚಾರ ಐತೆ ಅಂತಂದ್ರೆ ಇಲ್ಲಿ ಟೋಟಲ್ 9 ಮೋಟ್ರ್ ಇರ್ಬೇಕು ಸರ್. ಇಲ್ಲಿ 9 ಮೋಟ್ರದಾಗ 5 ಮೋಟ್ರ್ ಅದಾವ್ರಿ, 4 ಮೋಟ್ರ್ಗಳು ಇಲ್ಲ. 4 ಮೋಟ್ರಪ್ಪ ಏನಪ್ಪ ಅಂತಂದ್ರೆ ನಾವು ಹೋರಾಟ ಕುಂತ ಆದ ನಂತರ ರಾತ್ರಿ 3 ಗಂಟೆಗೆ 2 ಮೋಟ್ರ್ ಹೇರಿ ಕಳಿಸ್ಯಾರ ಬೀಚ್ ರೀ. ನೋಡಿರಿ, ನಾವು ಕೊಟಬಾಗಿ ಏತ ನೀರಾವರಿ ಸಂಬಂಧಪಟ್ಟಂಗೆ ಇವತ್ತು ಅಹೋರಾತ್ರಿ 18ನೇ ದಿನ ಪ್ರತಿಭಟನೆಯಲ್ಲಿದ್ದೇವೆ ನಾವು.
ಇದು ಕೊಟಬಾಗಿ ಏತ ನೀರಾವರಿ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಹೇಳ್ತೇನೆ ರೀ. ಇದು 18 ಹಳ್ಳಿಗೆ ಸಂಬಂಧಪಟ್ಟಂಥದ್ದು ಒಂದು ಯಾತ್ ನೀರಾವರಿ ಅದು. ಇದು ಮಳೆಗಾಲ ಪೂರ್ಣ. ಹಾಗಾದ್ರೆ ಬೆಳಗಾವಿ ರೈತರಿಗೆ ಮೋಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಬೆಳಗಾವಿ ರೈತರಿಗೆ ಒಂದು ರೀತಿ ಕೊಟಬಾಗಿ ಏತ ನೀರಾವರಿ ಏನಿದೆ ಅದು ಆಶಾಕಿರಣ ಆಗಿತ್ತು. 2007ರಲ್ಲಿ ಆರಂಭ ಆಗಿತ್ತು ಮಹತ್ವಾಕಾಂಕ್ಷಿ ಏತ ನೀರಾವರಿ ಯೋಜನೆ. ಹುಕ್ಕೇರಿ ಮತ್ತೆ ಚಿಕ್ಕೋಡಿ ತಾಲೂಕಿನ ಸುಮಾರು 21 ಹಳ್ಳಿಗಳಿಗೆ ಕುಡಿಯುವ ನೀರು ಇದರಿಂದನೇ ಒದಗಿಸುವಂತ ಒಂದು ಯೋಜನೆ ಇದು. ರೈತರ ಜಮೀನಿಗೆ ನೀರಾವರಿ, ಅದರ ಜೊತೆಗೆ ಹಳ್ಳ ಕೊಳ್ಳ ತುಂಬಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಇದನ್ನ ಆರಂಭ ಮಾಡಿದ್ದು. ಹುಕ್ಕೇರಿಯ ಶಿರಹಟ್ಟಿ ಆಗಿರ್ಬೋದು, ಸಾರಾಪುರ, ಶಿರಟ್ಟಿ ಕೆರೆ, ಹಾಗೇನೆ ಶಿರಟ್ಟಿ ಬಿಕೆ, ಹುಲ್ಲೊಳ್ಳಿ, ಚಿಕ್ಕೋಡಿಯ ದೋಣವಾಡ, ಕೆಂಚನಟ್ಟಿ, ಬಂಬಲವಾಡ, ಇನ್ನ ಕರಗಾವ್, ನಾಗರಮುನ್ನೊಳ್ಳಿ ಸೇರಿದಂತೆ ಒಟ್ಟು 21 ಗ್ರಾಮಗಳಿಗೆ ನೀರು ಬರಬೇಕಿತ್ತು. ಹಿರಣ್ಯಕೇಶಿ ನದಿಯಿಂದ ಈ ಬೃಹತ್ ಯೋಜನೆಗೆ ಚಾಲನೆ ಕೂಡ ಸಿಕ್ಕಿತ್ತು. ಇನ್ನು ಮುಖ್ಯ ಕಾಲುವೆಯ ಕೊನೆಯಲ್ಲಿರುವಂತ ಸುಮಾರು 8 ಹಳ್ಳಿಗಳ ರೈತರಿಗೆ ವಂಚನೆ ಆಗ್ತಾ ಇದೆ. ಈ ಬೆಣ್ಣಿಹಳ್ಳಿ, ಬಂಬಲವಾಡ, ಕರಗಾವ್, ದೋಣವಾಡ, ಬೆಳಕುಡ, ಬೆಳಗಲಿ, ಇನ್ನು ನಿಂಗನಕೋಡಿ ಮತ್ತೆ ಕೆಂಚನಟ್ಟಿ ಸೇರಿದಂತೆ ಒಟ್ಟು 8 ಹಳ್ಳಿಗಳಿಗೆ ವಂಚನೆ ಆಗ್ತಾ ಇದೆ ಅನ್ನುವಂಥ ಆಗ್ರಹ ರೈತರು ಮಾಡ್ತಾ ಇದ್ದಾರೆ. ಇನ್ನು 8 ಹಳ್ಳಿಗಳ ರೈತರು ನೀರಾವರಿ ಸೌಲಭ್ಯದಿಂದಲೇ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಆ ನೀರು ಅನ್ನುವಂಥದ್ದೇ ಅವರಿಗೆ ಮರೀಚಿಕೆ ಆಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈಗ ರೈತರು ಪಾಪ ವಂಚನೆಗೊಳಗಾಗಿದ್ದಾರೆ. ಇನ್ನು ಬೇಸಿಗೆ ಬಂತು ಅಂತ ಅಂದ್ರೆ ಕುಡಿಯೋಕ್ಕೂ ಕೂಡ ನೀರಿಲ್ಲ, ಆ ಥರದ ಪರಿಸ್ಥಿತಿ. ಅಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಕೂಡ ಅನೇಕ ಬಾರಿ ಮನವಿ ಮಾಡಿಕೊಂಡ್ರು, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯೋಜನೆಯ 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 9 ಮೋಟಾರ್ಗಳ ಅಗತ್ಯ ಇತ್ತು. ಕಳೆದ 10 ವರ್ಷಗಳಿಂದ ಕೇವಲ 5 ಮೋಟಾರ್ ಅನ್ನ ಅಳವಡಿಸಿ ನಮ್ಮ ಭಾಗದ ಜನರಿಗೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಎಲ್ಲಾ ಕಾಲುವೆಗಳು ಬತ್ತು ಹೋಗಿದೆ. ಕುಡಿಯೋದಕ್ಕಾಗಿರ್ಬೋದು, ಜನ ಜಾನುವಾರುಗಳಿಗೆ ನೀರಿಲ್ಲದೆ ತೊಂದರೆ ಅನುಭವಿಸ್ತಾ ಇದ್ದೀವಿ. ಈಗ ಮೊನ್ನೆಯಿಂದ ಕೂಡ ಮತ್ತೆ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಪದೇ ಪದೇ ಹೋರಾಟಗಳು ಮಾಡ್ತಾ ಇದ್ರು, ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದ್ರು ಕೂಡ ಸಂಬಂಧಪಟ್ಟಂತವ್ರು ಯಾರು ಈ ಕಡೆ ಬರ್ತಾ ಇಲ್ಲ. ಕೂಡಲೇ ನಮಗಾಗ್ತಾ ಇರುವಂತ ಈ ಸಮಸ್ಯೆಗೆ ಮುಕ್ತಿ ಸಿಗಬೇಕು, ಪರಿಹಾರವನ್ನ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. 2007ರಲ್ಲಿ ಆರಂಭ ಆಗಿದ್ದಂಥ ಈ ಕೊಟಬಾಗಿ ಏತ ನೀರಾವರಿ ಯೋಜನೆ ಇದು. ಅದರಲ್ಲಿ ಸುಮಾರು 21 ಹಳ್ಳಿಗಳಿಗೆ ನೀರು ಸಿಗಬೇಕಾಗಿತ್ತು. ಆದರೆ ನೀರು ಸಿಗದೆ ಪಾಪ ರೈತರು, ಈಗ ವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಸುಮಾರು 8 ಹಳ್ಳಿಗಳ ರೈತರು ಈ ನೀರಾವರಿ ಸೌಲಭ್ಯದಿಂದಲೇ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈಗ ನೀರಿನ ಸಮಸ್ಯೆ ಅಷ್ಟರ ಮಟ್ಟಿಗಿದೆ. ನಾವು ಜೀವನ ನಡೆಸೋದು ಹೇಗೆ, ನಾವು ಕೃಷಿ ಮಾಡೋದು ಹೇಗೆ, ಅಥವಾ ಜನ ಜಾನುವಾರುಗಳಿಗೆ ನೀರಿಲ್ಲ ಅಂತ ಅಂದ್ರೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ಬೇಸಿಗೆ ಬಂದಂತ ಸಂದರ್ಭದಲ್ಲಿ ಕುಡಿಯೋ ನೀರಿಗಾಗಿಯೂ ಕೂಡ ಪರದಾಡಬೇಕಾದಂತ ಪರಿಸ್ಥಿತಿ ಆ ಭಾಗದ ರೈತರಿಗಿದೆ. ಆಮೇಲೆ ಕಳೆದ 10 ವರ್ಷಗಳಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. 2007ರಲ್ಲಿ ಏನು ಈ ಕೊಟಬಾಗಿ ಏತ ನೀರಾವರಿ ಯೋಜನೆ ಶುರುವಾಗುತ್ತೆ, ಆ ಸಂದರ್ಭದಿಂದಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗೆ ಆ ಭಾಗದ ರೈತರು ಒಳಗಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಹೋರಾಟಗಳು, ಸತ್ಯಾಗ್ರಹಗಳು ನಡೆಸ್ಕೊಂಡು ಬರ್ತಾ ಇದ್ರು ಕೂಡ ಯಾಕೆ ಯಾವ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ? ಏನೆಲ್ಲ ಸಮಸ್ಯೆ ಇದೆ ಆ ಭಾಗದ ರೈತರಿಗೆ ಅಂತ? ಖಂಡಿತ ಪ್ರಭು, ಏನ್ ಈ ಒಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಯೋಜನೆ ಇದೆ. ಈ ಒಂದು ನೀರಾವರಿ ಯೋಜನೆ ಬಹುತೇಕವಾಗಿ ಚಿಕ್ಕೋಡಿ, ಹುಕ್ಕೇರಿ ಮತ್ತೆ ರಾಯಬಾಗ ತಾಲೂಕಿನ ಸುಮಾರು 21 ಹಳ್ಳಿಗಳಿಗೆ ಒಂದು ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾದಂತ ಕಾಮಗಾರಿ ಆಗಿರುವಂತದ್ದು.
ಆದ್ರೆ ಸರಿಸುಮಾರು 2007ರಲ್ಲಿ ಆರಂಭವಾಗಿರುವಂತಹ ಈ ಒಂದು ಕಾಲುವೆ ವ್ಯವಸ್ಥೆ ಏನಿದೆ ಇದು ಸರಿಯಾಗಿ ರೈತರ ಜಮೀನುಗಳಿಗೆ ಕೃಷಿಗೆ ನೀರನ್ನು ಒದಗಿಸ್ತಾ ಇಲ್ಲ ಅನ್ನುವಂತ ಗಂಭೀರವಾದಂತಹ ಆರೋಪಗಳನ್ನ ಈಗ ಇವು 21 ಹಳ್ಳಿಗಳ ರೈತರು ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಚಿಕ್ಕೋಡಿ ತಾಲೂಕಿನ ಮತ್ತೆ ರಾಯಬಾಗ್ ತಾಲೂಕಿನ ಹಾಗೂ ಹುಕ್ಕೇರಿ ತಾಲೂಕಿನ ಹಳ್ಳಿಗಳಿದೆ. ಇದರಲ್ಲಿ ಹುಕ್ಕೇರಿ ತಾಲೂಕಿನ ಸಿರಟ್ಟಿ, ಸಾರಾಪುರ, ಸಿರಟ್ಟಿಕೇರಿ ಮತ್ತೆ ಸಿರಟ್ಟಿ ಬಿಕೆ, ಹುಲ್ಲೋಳಿ ಸೇರಿದಂತೆ ಚಿಕ್ಕೋಡಿ ತಾಲೂಕಿನ ದೋನವಾಡ, ಕೆಂಚನಟ್ಟಿ, ಬಂಬಲ್ವಾಡ, ಕರಗಾವ, ನಾಗರಮುನ್ನೋಳಿ ಈ ರೀತಿ ಸುಮಾರು 21 ಹಳ್ಳಿಗಳ ರೈತರಿಗೆ ಏನ್ ಜಮೀನುಗಳಿಗೆ ಕೃಷಿಗೆ ನೀರನ್ನ ಒದಗಿಸಬೇಕಾಗಿತ್ತು. ಈ ಒಂದು ನೀರಿನ ಅವ್ಯವಸ್ಥೆ ಆಗ್ತಾ ಇದೆ. ಜೊತೆಗೆ ಕೆನಾಲ್ನಲ್ಲಿ ಯಾವುದೇ ಹೂಳೆತ್ತುವ ಕಾಮಗಾರಿಯನ್ನ ಮಾಡ್ತಾ ಇಲ್ಲ, ಸ್ವಚ್ಛತೆಯನ್ನ ಮಾಡ್ತಾ ಇಲ್ಲ. ಆದ್ರೆ ರೈತರಿಗೆ ನಾವು ನೀರು ಕೊಡ್ತಾ ಇದೀವಿ ಅಂತ ಅಧಿಕಾರಿಗಳು ಬಿಲ್ಲನ್ನ ತೆಗಿತಾ ಇದ್ದಾರೆ. ನಿರ್ವಹಣೆ ಮಾಡಬೇಕಾಗಿರುವಂತ ಸುಮಾರು 9 ಏನು ನೀರಿನ ಪಂಪ್ಗಳಿವೆ, ಅವುಗಳ ಬದಲಾಗಿ ಕೇವಲ 5 ಪಂಪ್ಗಳನ್ನ ಬಳಸಿ ಖರ್ಚು ವೆಚ್ಚಗಳನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಈಗ ಕೊಟಬಾಗಿಯಲ್ಲಿ ರೈತರು ಮಾಡ್ತಾ ಇರುವಂತದ್ದು. ಜೊತೆಗೆ 21 ಹಳ್ಳಿಗಳ ರೈತರು ಈಗ ಸರಿಸುಮಾರು 24 ದಿನಗಳಿಂದ ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಬೆಳಗಾವಿಯ ಎಸಿ ಅವರು ಸ್ಥಳಕ್ಕೆ ಬರಬೇಕು ಅನ್ನುವಂತ ಪಟ್ಟನ್ನು ಹಿಡಿದಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಅಂದ್ರೆ ಸುಮಾರು 21 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮತ್ತೆ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿ ಅವರ ಒಂದು ಕಷ್ಟಕ್ಕೆ ಸ್ಪಂದನೆಯನ್ನ ನೀಡ್ತಾ ಇರುವಂತ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.